ಮಾರ್ಕೆಟ್ನಲ್ಲಿ ಶಾರ್ಟ್ ಟೈಮ್ ಹೈಪ್ ಅನ್ನೋದು ಸಿಕ್ಕಾಪಟ್ಟೆ ಎಕ್ಸೈಟ್ ಮಾಡುತ್ತೆ. ಆದರೆ ರಿಯಲ್ ವೆಲ್ತ್ ತಂದುಕೊಡೋದು ಕನ್ಸಿಸ್ಟೆನ್ಸಿ. ಫಿಟ್ನೆಸ್ ಆಗಿರಲಿ, ಫೈನಾನ್ಸ್ ಆಗಿರಲಿ, ಕನ್ಸಿಸ್ಟೆನ್ಸಿ ಅನ್ನೋದು ಕೀ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಕ್ವಾರ್ಟರ್ನಲ್ಲಿ ಒನ್ ಹಿಟ್ ವಂಡರ್ ಮಾತ್ರ ಅಲ್ಲ, ಕಳೆದ 3-4 ತಿಂಗಳಿನಿಂದ ನಿರಂತರವಾಗಿ ತನ್ನ ಸೇಲ್ಸ್ಗಳನ್ನು ಗ್ರೋ ಮಾಡಿರುವಂಥ ಕಂಪನಿಗಳ ಬಗ್ಗೆ. ಈಗ Q4 ರಿಸಲ್ಟ್ ಕೂಡ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ. ಸೊ ಬನ್ನಿ ಹಾಗಾದರೆ 3 ಕನ್ಸಿಸ್ಟೆಂಟ್ ಕಾಂಪೌಂಡರ್ಸ್ ಯಾವುದು ಅಂತ ನೋಡೋಣ. ನಮ್ಮ ಫಸ್ಟ್ ಕಂಪನಿ ಅಫೈಲ್ 3i ಲಿಮಿಟೆಡ್. ಅಫೈಲ್ ತನ್ನದೇ ಆದ ಪ್ರಾಪ್ರಿಯೇಟರಿ ಕನ್ಸ್ಯೂಮರ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನು ನಿರ್ವಹಿಸುವಂಥ ಒಂದು ಆಡ್ ಟೆಕ್ ಕಂಪನಿ ಆಗಿದೆ. ಮೊಬೈಲ್ ಆಡ್ಗಳ ಮೂಲಕ ಸರಿಯಾದ ಬಳಕೆದಾರರನ್ನ ಸರಿಯಾದ ಸಮಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡೋದೇ ಇದರ ಮುಖ್ಯ ಗುರಿ ಕೆಲಸ. ಇದರಿಂದ ಕನ್ವರ್ಷನ್ಸ್ ಹೆಚ್ಚಾಗಿ ಆಡ್ಗೆ ಸಂಬಂಧಪಟ್ಟಂತ ವಂಚನೆಗಳು ಸಹ ಕಡಿಮೆ ಆಗುತ್ತೆ. ಈ ಪ್ಲಾಟ್ಫಾರ್ಮ್ ಒಟ್ಟು 3 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆಡ್ ಮತ್ತು ಟ್ರಾನ್ಸಾಕ್ಷನ್ಸ್ ಮೂಲಕ ಹೊಸ ಬಳಕೆದಾರರನ್ನ ಅಕ್ವೈರ್ ಮಾಡೋದು, ಎಕ್ಸಿಸ್ಟಿಂಗ್ ಬಳಕೆದಾರರನ್ನ ರೀಟಾರ್ಗೆಟ್ ಮಾಡೋದು. ಇದರಿಂದ ಕನ್ವರ್ಷನ್ಗೆ ತುಂಬ ಸನಿಹ ಇರುವವರು ರೀಟಾರ್ಗೆಟ್ ಆಗ್ತಾರೆ. ಮತ್ತು ಆನ್ಲೈನ್ನಿಂದ ಆಫ್ಲೈನ್ ಎಂಗೇಜ್ಮೆಂಟ್ಸ್, ಇದರಿಂದ ಬಳಕೆದಾರ ಆಡ್ ನೋಡಿ ಗ್ರಾಹಕ ಸ್ಟೋರ್ನ ತನಕ ಬರ್ತಾರೆ. ಇದರ ಗ್ಲೋಬಲ್ ಪ್ರೆಸೆನ್ಸ್ 130ಕ್ಕೂ ಅಧಿಕ ದೇಶಗಳವರೆಗೂ ಇದೆ. ಅಫೈಲ್ ಕಂಪನಿಯ 73% ರೆವಿನ್ಯೂ ಭಾರತ ಮತ್ತು ಎಮರ್ಜಿಂಗ್ ಮಾರ್ಕೆಟ್ನಿಂದ ಬರುತ್ತೆ. ಉಳಿದ 27% ಡೆವಲಪ್ಡ್ ಮಾರ್ಕೆಟ್ಸ್ನಿಂದ, ಹಾಗೆ US ಅಥವಾ ಯುರೋಪ್ನಿಂದ ಬರುತ್ತೆ. ಇದರ ರೆವಿನ್ಯೂ ಮಾಡೆಲ್ CPCU ಆಗಿದೆ, ಅಂದರೆ ಕಾಸ್ಟ್ ಪರ್ ಕನ್ವರ್ಟೆಡ್ ಯೂಸರ್. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಳೆದ 3 ವರ್ಷಗಳಿಂದ ಈ ಕಂಪನಿಯ ಸೇಲ್ಸ್ CAGR 28% ಆಗಿದೆ. ಜೊತೆಗೆ 3 ವರ್ಷದಲ್ಲಿ CAGR 21% ಪ್ರಾಫಿಟ್ ಆಗಿದೆ. ದಟ್ಸ್ ಅ ಪ್ರಿಟಿ ಕನ್ಸಿಸ್ಟೆಂಟ್. ಈಗ ಇದೇ ಟ್ರೆಂಡ್ FY25ನ Q4ನಲ್ಲಿ ರೆವಿನ್ಯೂ 602.3 ಕೋಟಿನಷ್ಟಿದೆ. ಇದು 19% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಜನರಲಿ Q4 ಫೆಸ್ಟಿವ್ ಸೀಸನ್ನಲ್ಲಿ ಸ್ವಲ್ಪ ಫಾಸ್ಟ್ ಆಗಿದೆ. ಆದರೆ ಅಫೈಲ್ ತನ್ನ ಆದಾಯವನ್ನು ಹಿಂದಿನ ಕ್ವಾರ್ಟರ್ ಲೆವೆಲ್ ಆಧಾರದ ಮೇಲೆ ಮೇಂಟೈನ್ ಮಾಡಿದೆ. ಈಗ ಈ ಕನ್ಸಿಸ್ಟೆನ್ಸಿ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಕಾರಣ ಏನು ಅಂದರೆ ಸ್ಟೆಡಿ ರೈಸ್ ಇನ್ ಕನ್ವರ್ಷನ್ಸ್. ನೀವು ಈ ಚಾರ್ಟ್ ಅನ್ನು ನೋಡಿದ್ರೆ ನಿಮಗೆ ತಿಳಿಯುತ್ತೆ, ರೆವಿನ್ಯೂನ ಕೀ ಎಲಿಮೆಂಟ್ಸ್ ನಂಬರ್ ಆಫ್ ಕನ್ವರ್ಷನ್ ಹ್ಯಾಸ್ ಬಿನ್ ಶೂಟಿಂಗ್ ಅಪ್ ಎವ್ರಿ ಇಯರ್ ಬೈ ಎ CAGR ಆಫ್ 23% ಅಪ್ರಾಕ್ಸ್. ಈ ವರ್ಷ Q4ನಲ್ಲಿ ಕನ್ವರ್ಟ್ ಆದಂಥ ಬಳಕೆದಾರರು 104 ಕೋಟಿವರೆಗೂ ತಲುಪಿದ್ದಾರೆ. ಅಂದರೆ 17.6% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ ಅಂತ. ಆಪರೇಟಿಂಗ್ ಪ್ರಾಫಿಟ್ ಕೂಡ 36%ವರೆಗೂ ಜಂಪ್ ಆಗಿದೆ. ಇದರ ಜೊತೆಗೆ EBITDA ಮಾರ್ಜಿನ್ ಇಂಪ್ರೂವ್ ಆಗಿದ್ದಲ್ಲದೆ 22.2% ಆಗಿದೆ. ಆದರೆ ಯಾಕೆ? ಇದರ ಪೂರ್ತಿ ಕ್ರೆಡಿಟ್ ಇಂಟಿಗ್ರೇಟೆಡ್ ಟೀಮ್ಸ್ ಮತ್ತು ಬೇಸ್ಡ್ ಆಟೋಮೇಷನ್ ವರ್ಕ್ ಫ್ಲೋಸ್ ಟೀಮ್ಗೆ ಸಲ್ಲುತ್ತೆ. ಇದರಿಂದ ಎಂಪ್ಲಾಯಿ ಕಾಸ್ಟ್ 2.9% ಕುಸಿದಿದೆ. 19% ಸೇಲ್ಸ್ ಇದೆ, ಆದರೆ ಎಕ್ಸ್ಪೆನ್ಸಸ್ 14.75% ರಷ್ಟಿದೆ. ಇದೇ ಕಾರಣಕ್ಕೆ ಆಪರೇಟಿಂಗ್ ಪ್ರಾಫಿಟ್ 36%ವರೆಗೆ ಜಂಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 18%, ಅಂದರೆ 103 ಕೋಟಿ ಮೇಲಿದೆ. ಆದರೆ ಈ ಪ್ರಾಫಿಟ್ ಗ್ರೋತ್ EBITDA ಹೋಲಿಸಿದ್ರೆ ಸ್ವಲ್ಪ ನಿಧಾನವಾಗಿತ್ತು. ಯಾಕೆ ಅಂದರೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ನಲ್ಲಿ ಕಂಡು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇಂಟ್ಯಾಂಜಿಬಲ್ ಎಸೆಟ್ಸ್ನಲ್ಲಿ 17% ಏರಿಕೆ ಆಗಿದ್ದು, ಎಕ್ವಿಸಿಷನ್ನ ನಂತರ ಪರ್ಚೇಸ್ ಪ್ರೈಸ್ ಅಲೋಕೇಶನ್ ಅಂಡರ್ನಲ್ಲಿ 393 ಕೋಟಿ ಎಡಿಷನ್ ಆಗಿರೋದು. ಜೊತೆಗೆ ಇದರ ಇನ್ಕಮ್ ಕೂಡ ಅದೇ ರೇಟ್ನಲ್ಲಿ ಕುಸಿದಿರೋದು. ಇನ್ನು ಗ್ರೋತ್ ಔಟ್ಲುಕ್, ಕಂಪನಿಯದು ಫಿಕ್ಸೆಡ್ ಎಸೆಟ್ ಹೆವಿ ಇಲ್ಲ. ಇದರಿಂದ ಯಾವುದೇ ದೊಡ್ಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲ್ಯಾನ್ಗಳಿಲ್ಲ. ಗ್ರೋತ್ಗಾಗಿ AI ಇನಿಷಿಯೇಟಿವ್ಸ್ ಆಲ್ರೆಡಿ ಶುರುವಾಗಿದೆ ಮತ್ತು CTV AI SMEಗಾಗಿ TV ಮತ್ತು ವಿಡಿಯೋ ಆ್ಯಡ್ ಕ್ಯಾಂಪೇನ್. ಇಷ್ಟೇ ಅಲ್ಲದೆ 100 AI ಏಜೆಂಟ್ಗಳನ್ನು ಇಂಟರ್ನಲ್ ಪ್ರೊಡಕ್ಟಿವಿಟಿಗಾಗಿ ಆನ್ ಬೋರ್ಡ್ ಮಾಡಲಾಗಿದೆ. ಅಫೈಲ್ ಕಂಪನಿಯ ಬೋಲ್ಡ್ ವಿಷನ್ ಏನು ಅಂದರೆ 2035ರ ವೇಳೆಗೆ 25% CAGR, ಅಂದರೆ 10 ಪಟ್ಟು ಆದಾಯವನ್ನು ಏರಿಕೆ ಮಾಡಿಕೊಳ್ಳೋದು. ಈಗ ಬ್ಯಾಲೆನ್ಸ್ ಶೀಟ್ನ ಕಡೆಗೆ ಕಣ್ಣು ಹಾಯಿಸೋಣ. ಕಂಪನಿಯ ಎಸೆಟ್ ಲೈಟ್ ಆಗಿದೆ. ಹಾಗೆ ಕಂಪನಿ ಒಟ್ಟು ಸಾಲ 55%ಗಿಂತ ಕಡಿಮೆ ಆಗಿದೆ. ಇದರ ಜೊತೆಗೆ ಟ್ರೇಡ್ ರಿಸೀವೇಬಲ್ಸ್ ಸಹ ಸ್ವಲ್ಪ ಮಟ್ಟಿಗೆ ಕುಸಿದಿರೋದನ್ನು ನೋಡಬಹುದು. ಇಲ್ಲಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ಟೈಟ್ ಕ್ಲೈಂಟ್ ಟರ್ಮ್ಗಳಿದ್ರೂ 63 ದಿನಗಳಿಂದ 48 ದಿನಗಳವರೆಗೆ ಕಡಿಮೆ ಆಗಿದೆ. ಈ ವರ್ಷ CFOನಲ್ಲಿ 62% ಹೆಚ್ಚಳವಿದ್ರೂ ಕೂಡ ನೆಟ್ ಕ್ಯಾಶ್ ಫ್ಲೋ 50%ಗಿಂತ ಹೆಚ್ಚು ಕುಸಿದಿದೆ. ಬಟ್ ಇಟ್ ಈಸ್ ಅ ಮೇಜರ್ಲಿ ಬಿಕಾಸ್ ಆಫ್ ರೀಪೇಮೆಂಟ್ ಇನ್ ಬಾರೋವಿಂಗ್ಸ್ ಆ್ಯಂಡ್ ಅಸೆಟ್ ಪರ್ಚೇಸ್ ಆಸ್ ವೆಲ್ ಆಸ್ ಅ ಹೈಯರ್ ಬೇಸ್ ಫಾರ್ ಲಾಸ್ಟ್ ಇಯರ್ಸ್ ಪ್ರೊಸೀಡ್ಸ್ ಫ್ರಮ್ ಶೇರ್ಸ್.
ಈಗ ನಾವು CFO EBITDA ರೇಷಿಯೋವನ್ನು ನೋಡಿದ್ರೆ ಇದು FY25ನಲ್ಲಿ 0.88 ತಲುಪಿದೆ. ಇದು ಕಳೆದ ವರ್ಷ 0.72 ಆಗಿತ್ತು. ಇದರರ್ಥ ಕಂಪನಿ ಈಗ ತನ್ನ EBITDAಯ 88%ನ ಆಕ್ಚುಯಲ್ ಕೇಸ್ನಲ್ಲಿ ಕನ್ವರ್ಟ್ ಮಾಡ್ತಾ ಇದೆ. ಇದರಿಂದ ಪ್ರಾಫಿಟ್ ಕೇವಲ ಪೇಪರ್ ಮೇಲಲ್ಲ, ಕ್ಯಾಶ್ ಫಾರ್ಮ್ನಲ್ಲೂ ಬರ್ತಾ ಇದೆ. ಲಾಭದ ಜೊತೆಗೆ ಹೈಯರ್ EBIT ಕಾರಣಕ್ಕೆ ROCE 17%ನಷ್ಟು ಹೆಚ್ಚಾಗಿದೆ. ಅಂದರೆ ಕಂಪನಿಯು ₹100 ಬಂಡವಾಳದ ಮೇಲೆ ₹17 ಆಪರೇಟಿಂಗ್ ಪ್ರಾಫಿಟ್ ಗಳಿಸ್ತಾ ಇದೆ. ಈಗ ಕಂಪನಿಯ ರಿಸ್ಕ್, ಡೇಟಾ ಪ್ರೈವಸಿ ರೆಗ್ಯುಲೇಷನ್ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಉದಾಹರಣೆಗೆ GDPR ಯುರೋಪ್, CCPA ಕ್ಯಾಲಿಫೋರ್ನಿಯಾ ಮತ್ತು ಆಪಲ್ ಆ್ಯಪ್ ಟ್ರ್ಯಾಕಿಂಗ್ ಆಪ್ಟ್ ಔಟ್ನಂತಹ ಬದಲಾವಣೆಗಳಿಂದಾಗಿ ಯೂಸರ್ ಡೇಟಾ ಕಲೆಕ್ಟ್ ಮಾಡೋದು ತುಂಬ ಕಷ್ಟವಾಗಿತ್ತು. ಜೊತೆಗೆ ಥರ್ಡ್ ಪಾರ್ಟಿ ಕುಕೀಗಳ ಫೇಸ್ ಔಟ್ ಆಡ್ ಟೆಕ್ ಸ್ಪೇಸ್ಗಾಗಿ ಲಾಂಗ್ ಟರ್ಮ್ ಚಾಲೆಂಜಸ್ ಆಗಿತ್ತು. ಇದು ಆಪಲ್ನ ಟಾರ್ಗೆಟಿಂಗ್ ಕೇಪಬಿಲಿಟಿ ಮತ್ತು ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಉಂಟು ಮಾಡಬಹುದು. ಇಂಡಸ್ಟ್ರಿ ಮೀಡಿಯನ್ ಕೇವಲ 2.98 ರಷ್ಟಿದ್ದು ಕಂಪನಿಯ ಪ್ರೈಸ್ ಟು ಸೇಲ್ ರೇಷಿಯೋ 11.16 ಇದೆ. ಅಂದರೆ ಬೆಳವಣಿಗೆಯ ಅಸಂಪ್ಷನ್ನ ಮೇಲೆ ಈಗಾಗಲೇ ಭಾರಿ ಪ್ರೀಮಿಯಂ ಇದೆ ಅಂತ ಅರ್ಥ. ಒಂದು ವೇಳೆ ಗ್ರೋತ್ ಮಿಸ್ ಆದರೆ ಆಗ ಇನ್ವೆಸ್ಟರ್ಸ್ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಈಗ ಸೆಕೆಂಡ್ ಕಂಪನಿ ಆರಿನ್ಪ್ರೋ ಸೊಲ್ಯೂಷನ್ಸ್. ಈ ಕಂಪನಿ 1997ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಇದೊಂದು ಟೆಕ್ ಕಂಪನಿ ಆಗಿದ್ದು ಮೇನ್ಲಿ BFSI ಸೆಕ್ಟರ್ಗಾಗಿ ಪ್ರಾಡಕ್ಟ್ ಮತ್ತು ಕನ್ಸಲ್ಟಿಂಗ್ ಸೊಲ್ಯೂಷನ್ಸ್ಗಳನ್ನು ಮಾಡುತ್ತೆ. ಬಿಸ್ನೆಸ್ ವಿಚಾರ ನೋಡೋದಾದರೆ ಬ್ರಾಡ್ಲಿ 2 ಮೇಜರ್ ವರ್ಟಿಕಲ್ಸ್ಗಳಿದ್ದಾವೆ. ಮೊದಲನೇ ವರ್ಟಿಕಲ್ ಬಂದು ಬ್ಯಾಂಕಿಂಗ್ ಮತ್ತು ಫಿನ್ಟೆಕ್. ಇದರ ರೆವಿನ್ಯೂ ಕಾಂಟ್ರಿಬ್ಯೂಷನ್ 56%ನ ಆಸುಪಾಸಿನಲ್ಲಿದೆ. ಇದರಲ್ಲಿ ಕಂಪನಿಯ ರಿಟೇಲ್ ಮತ್ತು ಹೋಲ್ಸೇಲ್ ಬ್ಯಾಂಕಿಂಗ್, ಕ್ಯಾಪಿಟಲ್ ಮಾರ್ಕೆಟ್ಸ್, ಟ್ರೆಜರಿಗಾಗಿ ಆಟೋಮೇಷನ್ ಟೂಲ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಕೆಲ ಎಕ್ಸಾಂಪಲ್ ನೋಡೋದಾದರೆ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಸ್, ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ಗಳು ಅಥವಾ ಸರ್ವಿಸ್ ಕಿಯಾಸ್ಕ್. ಇನ್ನು ಎರಡನೇ ವರ್ಟಿಕಲ್ ಟೆಕ್ನಾಲಜಿ ಇನ್ನೋವೇಷನ್ ಗ್ರೂಪ್. ಇದರ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಬಂದು 44%, ಅಂದರೆ 44% ಇದೆ. ಇದರಿಂದ ಸ್ಮಾರ್ಟ್ ಮೊಬಿಲಿಟಿ, ಡಿಜಿಟಲ್ ಸಪ್ಲೈ ಚೈನ್, ಫಿನಾನ್ಸಿಂಗ್ ಆಸ್ ವೆಲ್ ಆಸ್ ಡೇಟಾ ಸೆಂಟರ್ ಸೊಲ್ಯೂಷನ್ ಸರ್ವಿಸ್. ಎಕ್ಸಾಂಪಲ್ ನೋಡೋದಾದರೆ ಕಂಪನಿ ರೀಸೆಂಟ್ ಆಗಿ NCR ರೀಜನ್ನಲ್ಲಿ ಮೇಜರ್ ಹೈಪರ್ ಸ್ಕೇಲ್ ಕ್ಲೈಂಟ್ಗಾಗಿ ಎಡ್ಜ್ ಡೇಟಾ ಸೆಂಟರ್ನ ಟರ್ನ್ಕಿ ಪ್ರಾಜೆಕ್ಟ್ ಕೂಡ ಸೆಕ್ಯೂರ್ ಮಾಡಿದೆ. ಈಗ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್. ಲಾಸ್ಟ್ 3 ಇಯರ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಕಂಪನಿಯ ಸೇಲ್ಸ್ CAGR 32% ಇದೆ. ಇನ್ನು ನೆಟ್ ಪ್ರಾಫಿಟ್ ಬಂದು 38% ಗ್ರೋ ಆಗಿದೆ. ಆದರೆ ಕನ್ಸಿಸ್ಟೆನ್ಸಿ ಹಿಂದಿನ ಕಾರಣ ಏನು ಅಂದರೆ ಈ ಕಂಪನಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಕಂಪನಿ ಎಕ್ಸ್ಪೆನ್ಸ್ ರೇಟ್ ಕೂಡ 34% ಜಾಸ್ತಿ ಆಗಿದೆ ಆ್ಯಂಡ್ ಪ್ರಾಫಿಟ್ ಕೂಡ 25% ಆಗಿದೆ. ಆಲ್ಮೋಸ್ಟ್ ರೆವಿನ್ಯೂ ಗ್ರೋತ್ ಅಂದರೂ ತಪ್ಪಾಗೋದಿಲ್ಲ. ನೆಟ್ ಪ್ರಾಫಿಟ್ ಕೂಡ 28% ಜಾಸ್ತಿ ಆಗಿದೆ. ಬಿಕಾಸ್ ನಾನ್ ಕ್ಯಾಪೆಕ್ಸ್ ಹೆವಿ ನೇಚರ್, ಡಿಪ್ರಿಸಿಯೇಷನ್ ಲೋ ಇರೋ ಕಾರಣಕ್ಕೆ ಆ್ಯಂಡ್ ಕಂಪನಿಯ ಸಾಲ ಇಲ್ಲದೆ ಇರೋದ್ರಿಂದ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಕಮ್ಮಿ ಆಗಿದೆ. ಹೀಗಾಗಿ ಫಿಕ್ಸೆಡ್ ಅಸೆಟ್ ಸ್ಟ್ರೆಚ್ ಕೂಡ ಲೈಟ್ ಆಗಿದೆ. ಕ್ಯಾಶ್ ಫ್ಲೋ ವಿಚಾರಕ್ಕೆ ಬಂದರೆ 90% ಡಿಪ್ ಆಗಿದೆ. ಈ ಚೇಂಜ್ ಬರೋದಕ್ಕೆ ಮೇಜರ್ ಕಾರಣ ಏನು ಅಂದರೆ 100 crore FD ಇನ್ವೆಸ್ಟ್ಮೆಂಟ್ ಮತ್ತು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಕಂಪನಿ ಫಂಡಿಂಗ್ ಗ್ರೋತ್ ಟೈಮ್ನಲ್ಲಿ ಕ್ಯಾಶ್ ಅಕ್ಯುಮುಲೇಟ್ ಮಾಡ್ತಾ ಇದೆ ಅಂತ. ಈ ಕ್ಯಾಶ್ ಕನ್ವರ್ಷನ್ ಸೈಕಲ್ 120 ಡೇಸ್ನಿಂದ 95 ಡೇಸ್ಗೆ ಇಂಪ್ರೂವ್ ಆಗಿದೆ. ಹವೆವರ್ ಇಂಡಸ್ಟ್ರಿಯಲ್ ಮೀಡಿಯನ್ 65 ಡೇಸ್ಗಿಂತ ಜಾಸ್ತಿ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಂಬರ್ ಜಾಸ್ತಿನೇ ಇದೆ. ಮ್ಯಾನೇಜ್ಮೆಂಟ್ ಪ್ರಕಾರ ಇದು ಸಸ್ಟೈನೇಬಲ್ ಅಲ್ಲ. ಇದು ಪ್ರಾಜೆಕ್ಟ್ ಬೇಸ್ಡ್ ಬಿಲ್ಲಿಂಗ್ ಇರೋದ್ರಿಂದಾಗಿ ಇದು ಫ್ಲಕ್ಚುಯೇಟಿಂಗ್ ರಿಸೀವಬಲ್ಸ್ನ ಮೇಲೆ ಕೆಳಗೆ ಮಾಡ್ತಾನೆ ಇರುತ್ತೆ. ಇನ್ನು ನಾವು ರೇಷಿಯೋ ನೋಡಿದ್ರೆ ಕಂಪನಿ ROC 19%ಇಂದ 15%ಗೆ ಕಮ್ಮಿ ಆಗಿದೆ. ಯಾಕೆ ಅಂದರೆ ಈಕ್ವಿಟಿ ಬೇಸ್ ಇನ್ಕ್ರೀಸ್ ಆಗಿರೋ ಕಾರಣಕ್ಕೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಜಾಸ್ತಿ ಆಗಿದೆ, ಲೀಡಿಂಗ್ ಟು ಹೈಯರ್ ಡಿನಾಮಿನೇಟರ್ನಿಂದ ರೇಷಿಯೋ ಆಗ್ತಾ ಇರೋದನ್ನ ಕಾಣಬಹುದು. ಇನ್ನು ಗ್ರೋತ್ ಔಟ್ಲುಕ್ ನೋಡೋದಾದ್ರೆ ಫಿನಾನ್ಷಿಯಲ್ ಇಯರ್ 2026ಕ್ಕೆ 1400 ಕೋಟಿ ರೆಕಾರ್ಡ್ ಆರ್ಡರ್ ಬುಕ್ ಆಗಿದೆ. 40% ಇಯರ್ ಆನ್ ಇಯರ್ ಗ್ರೋತ್ ಇದರ ಎಕ್ಸಿಕ್ಯೂಷನ್ ಸೈಕಲ್ನ 4 to 6 ಕ್ವಾರ್ಟರ್ನಷ್ಟಿದೆ. ಆ್ಯಂಡ್ ಆಲ್ಸೋ ಕಂಪನಿ ಅದರ ಯುರೋಪಿಯನ್ ಪ್ರೆಸೆನ್ಸ್ನ ಅಗ್ರೆಸಿವ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಡಿಸೆಂಬರ್ 2024ರಲ್ಲಿ ಪ್ಯಾರಿಸ್ ಬೇಸ್ಡ್ ಫಿನಿಕ್ಸಿಸ್ ಎಕ್ವೈರ್ ಮಾಡಿಕೊಂಡಿದೆ. ಇದರಿಂದಾಗಿ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಸದ್ಯಕ್ಕೆ ಯುರೋಪಿಯನ್ ರೀಜನ್ನಿಂದ 7 to 8% ರೆವಿನ್ಯೂ ಬರ್ತಾ ಇದೆ, ಬಟ್ ಅದರ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಇದೆ. ದಿ ಎಕ್ವಿಸಿಷನ್ ಆಫ್ Arya.ai ಕೆಪಬಿಲಿಟಿನ ಬೂಸ್ಟ್ ಮಾಡ್ತಾ ಇದೆ. ರೆಗ್ಯುಲೇಟರಿ ಸಪೋರ್ಟ್ ಕೂಡ ಸಿಗ್ತಾ ಇದ್ದು EUAI ಆ್ಯಕ್ಟ್ನಿಂದ BFSI ಸೆಕ್ಟರ್ನಲ್ಲಿ ಎಕ್ಸ್ಪ್ಯಾಂಡಬಲ್ AI ಸೊಲ್ಯೂಷನ್ಸ್ ಡಿಮಾಂಡ್ ಜಾಸ್ತಿನೇ ಆಗ್ತಾ ಇದೆ. ಲಾಂಗ್ ಸ್ಟೋರಿ ಶಾರ್ಟ್, ಕಂಪನಿಯ ಕ್ಲಿಯರ್ ಫೋಕಸ್ ಆಗಿದೆ.
ಯುರೋಪಿಯನ್ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್, ಡೆಲಿವರಿ ಇನ್ಫ್ರಾ ಸ್ಟ್ರಾಂಗ್ ಮಾಡೋದು ಮತ್ತು AI ಆಫರಿಂಗ್ಸ್ನ ಡೀಪರ್ ಇಂಟಿಗ್ರೇಟ್ ಮಾಡೋದು. ಇನ್ನು ಈ ಕಂಪನಿಯ ರಿಸ್ಕ್ ಏನು ಅಂತ ನೋಡೋದಾದ್ರೆ, ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಹೈ ಅಟ್ರಿಷನ್ಸ್, ಎಂಪ್ಲಾಯೀಸ್ ವಿತ್ ಲೆಸ್ ದೆನ್ 4 years ಆಫ್ ಎಕ್ಸ್ಪೀರಿಯನ್ಸ್ನ ರೇಷಿಯೋ 31% ಅಷ್ಟಿದೆ. ಇದು ಆವರೇಜ್ ಇಂಡಸ್ಟ್ರಿ ವ್ಯಾಲ್ಯೂ 17% ಇದ್ದಾಗ ಜಸ್ಟ್ ಲಾಸ್ಟ್ 2 ವರ್ಷದಲ್ಲಿ ಈ ನಂಬರ್ 18.24ನಿಂದ 34%ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಕಂಪ್ನಿ ಎಂಪ್ಲಾಯಿ ಬೇಸ್ ಕೂಡ 50% ಗ್ರೋತ್ ಆಗಿದೆ. ಅಂದರೆ 2700 ಜನರ ತಂಡವಿದ್ದರೂ ಓವರ್ ಆಲ್ ಸ್ಟೆಬಿಲಿಟಿ ಈಸ್ ಸ್ಟಿಲ್ ಎ ಕನ್ಸರ್ನ್ ಆಗಿದೆ. ಎರಡನೆಯದು ವರ್ಕಿಂಗ್ ಕ್ಯಾಪಿಟಲ್ ಹೆವಿ ಮಾಡೆಲ್. DSO 120ರಿಂದ 95 ಆಗಿದೆ. TIG ಸೆಗ್ಮೆಂಟ್ ಕೂಡ 150ರಿಂದ 180 ಸೈಕಲ್ಸ್ನಲ್ಲಿದೆ. ಇದು ಮೀಡಿಯನ್ 65 ಇದ್ದಾಗ. ಈಗ ನಮ್ಮ ಲಾಸ್ಟ್ ಕಂಪನಿ ಬಾಲು ಫಾಗ್ ಇದೊಂದು ಇಂಜಿನಿಯರಿಂಗ್ ಕಾಂಪೊನೆಂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಫುಲ್ ಫಿನಿಶ್ಡ್ ಮತ್ತು ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡುತ್ತೆ. ಲೈಕ್ ಕ್ರ್ಯಾಂಕ್ ಶಿಫ್ಟ್ಸ್, ಟ್ರಾನ್ಸ್ಮಿಷನ್ ಕ್ಲಚಸ್, ರೈಲ್ವೆ ವೀಲ್ಸ್, ಹೈಡ್ರಾಲಿಕ್ ಮೋಟರ್ಸ್, ಬ್ರೇಕ್ ಪಾರ್ಟ್ಸ್. ಈ ಕಂಪನಿಯ ರೆವಿನ್ಯೂ ಬ್ರೇಕ್ ಡೌನ್ ಮಾಡೋದಾದರೆ ಅತಿ ದೊಡ್ಡ ಆದಾಯ ಅಗ್ರಿಕಲ್ಚರ್ ಸೆಕ್ಟರ್ನಿಂದ ಬರುತ್ತೆ. H125 ಪ್ರಕಾರ ಅಂದಾಜು 45%. ಉಳಿದ ಶೇಕಡ 15% ಆದಾಯ ಪವರ್ ಜನರೇಷನ್ನಿಂದ ಬರುತ್ತೆ. ಇನ್ನು ಕಂಪನಿಯ 90% ರೆವಿನ್ಯೂ ಎಕ್ಸ್ಪೋರ್ಟ್ನಿಂದನೇ ಬರುತ್ತೆ. ಸುಮಾರು 25ಕ್ಕೂ ಅಧಿಕ OMEs ಗ್ಲೋಬಲಿ ಇದ್ದು 80ಕ್ಕೂ ಹೆಚ್ಚು ಕಂಪನಿಗಳಿಗೆ ಡಿಸ್ಟ್ರಿಬ್ಯೂಷನ್ ರೀಚ್ ಆಗ್ತಾ ಇದೆ. ಇನ್ನು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ನೋಡೋದಾದರೆ ಮೊದಲು 3 ವರ್ಷದ CAGR ರೆವಿನ್ಯೂ 48% ಇದೆ. ಹೈಯರ್ ಗ್ರೋತ್ ಡಿಫರೆನ್ಸ್ ಪ್ರೈಮರಿಲಿ ಲೋ ಬೇಸ್ ಎಫೆಕ್ಟ್ ಕಾರಣಕ್ಕೆ. ಆದರೆ ಮೇಜರ್ ಪಾಯಿಂಟ್ ಏನು ಅಂದರೆ ಕಂಪನಿಯ ಕನ್ಸಿಸ್ಟೆನ್ಸಿ ಸೇಲ್ಸ್ ಮತ್ತು ಪ್ರಾಫಿಟ್ನಲ್ಲಿ ಕನ್ಸಿಸ್ಟೆನ್ಸಿ ಪಾಸಿಟಿವ್ ಟ್ರೆಂಡ್ನಲ್ಲಿದೆ. ಇನ್ನು Q4 FY25ನಲ್ಲಿ ಕಂಪನಿ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರೆವಿನ್ಯೂ ರಿಪೋರ್ಟ್ ಮಾಡಿದೆ. ಅಂದಾಜು 270 ಕೋಟಿ. ಅದು 67% ಇಯರ್ ಬೈ ಇಯರ್ ಗ್ರೋತ್ನೊಂದಿಗೆ. ಈ ಗ್ರೋತ್ನ ಮೇಜರ್ ಕಾರಣ ಏನು ಅಂದರೆ ನ್ಯೂ ಕ್ಲೈಂಟ್ ಅಕ್ವಿಸಿಷನ್ಸ್ ಮತ್ತು ರೈಲ್ವೆ, ಡಿಫೆನ್ಸ್ ಮತ್ತು ಗ್ಯಾಸ್ ಆ್ಯಂಡ್ ಕಮರ್ಷಿಯಲ್ ಸೆಕ್ಟರ್ಗಳಾದಂಥ ಸ್ಪೆಷಲೈಸ್ಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಡಿಮಾಂಡ್ ರೈಸ್ ಆಗಿರೋದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ 2 ಪಟ್ಟು ಗ್ರೋ ಆಗಿದ್ದು. EBITDA ಮಾರ್ಜಿನ್ಸ್ Q4 FY24ನಲ್ಲಿ 21%ನಿಂದ ಜಂಪ್ ಆಗಿ Q4 FY25ನಲ್ಲಿ ಶೇಕಡ 28% ತಲುಪಿದೆ. ಯಾಕೆ ಗೊತ್ತಾ? ಮೇಜರ್ಲಿ ಮೆಟೀರಿಯಲ್ ಕನ್ಸಂಪ್ಷನ್ ಕಾಸ್ಟ್ ಆಸ್ ಪರ್ ಪರ್ಸೆಂಟೇಜ್ ಆಫ್ ಸೇಲ್ಸ್ 88%ನಿಂದ 75%ಗೆ ಇಳಿದು ಶಾರ್ಪ್ ಬೂಸ್ಟ್ ನೀಡಿದೆ. ಇದೇ ಕಾರಣಕ್ಕೆ ನೆಟ್ ಪ್ರಾಫಿಟ್ನಲ್ಲೂ ಕೂಡ ಇನ್ಕ್ರೀಸ್ ಟ್ರೆಂಡ್ ಮಾಡಿದ್ದು 28 ಕೋಟಿಯಿಂದ 68 ಕೋಟಿ, ಡಬಲ್ಗಿಂತ ಹೆಚ್ಚು ಜಂಪ್ ಆಗಿದೆ. ಈ ಗ್ರೋತ್ ಕೂಡ ಲಾರ್ಜರ್ಲಿ ಇನ್ ಲೈನ್ ವಿತ್ ಸೇಲ್ಸ್ನಲ್ಲಿದೆ. ಯಾಕೆ ಅಂದರೆ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ನಲ್ಲಿ ಅಂಥ ಮೇಜರ್ ಜಂಪ್ ಇರಲಿಲ್ಲ. ಇನ್ನು ಗ್ರೋತ್ ಔಟ್ಲುಕ್. ಬಾಲು ಫಾಗ್ನ ಮುಂದಿನ ಟಾರ್ಗೆಟ್ ಅಗ್ರಿಕಲ್ಚರ್ ಸೆಕ್ಟರ್ನ ಮೇಲೆ ಡಿಪೆಂಡೆನ್ಸಿ ಮೇಲೆ ಕೆಲಸ ಮಾಡೋದು. ಈಗ ಅದು 40% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದು 2028ರ ಹೊತ್ತಿಗೆ ಅದನ್ನು ಶೇಕಡ 25ರವರೆಗೆ ತರಬೇಕಾಗಿದೆ. ಜೊತೆಗೆ ಹೈ ಮಾರ್ಜಿನ್ ಸೆಕ್ಟರ್ ಲೈಕ್ ಡಿಫೆನ್ಸ್, ರೈಲ್ವೇಸ್ ಮತ್ತು ಏರೋಸ್ಪೇಸ್ನ ಶೇರ್ 10%ನಿಂದ ಹೆಚ್ಚಾಗಿ 25%ಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಈಗ CV ಸೆಗ್ಮೆಂಟ್ನಲ್ಲಿ ಕಂಪನಿಯ 32,000 ಟನ್ ಮೆಷಿನಿಂಗ್ ಕೆಪಾಸಿಟಿ ಆಲ್ರೆಡಿ ಬುಕ್ ಆಗಿದೆ. ಹೊಸ ಆರ್ಡರ್ಗಳು ಮತ್ತು ಮರ್ಸಿಡೀಸ್ ಬೆನ್ಸ್ ಪ್ರೊಡಕ್ಷನ್ ಲೈನ್ಗಾಗಿ ಔಟ್ಪುಟ್ ಕ್ಲಿಯರ್ ವಿಸಿಬಿಲಿಟಿ ಕೂಡ ಸಿಕ್ಕಾಗಿದೆ. ಜೊತೆಗೆ ಮೆಷಿನರಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಕೂಡ ಅಂಡರ್ವೇನಲ್ಲಿದೆ. ಇದಕ್ಕಾಗಿ ಹೊಸ ಅಡ್ವಾನ್ಸ್ಡ್ ಫಾಗಿಂಗ್ ಫೆಸಿಲಿಟಿಗಳನ್ನು ನಮ್ಮ ಬೆಳಗಾವಿಯಲ್ಲಿ ತಯಾರು ಮಾಡಲಾಗ್ತಾ ಇದೆ. ಇದರ ಕೆಪಾಸಿಟಿಯನ್ನು ಹೆಚ್ಚು ಮಾಡಿದ್ರೆ 72,000 ಟನ್ ಆಗುತ್ತೆ. ಜೊತೆಗೆ ಹೈಟೆಕ್ ಸೆಕ್ಟರ್ಸ್ಗಳಿಗಾಗಿ 72,000 ಟನ್ ಫಾಗಿಂಗ್ ಅಗ್ರಿಮೆಂಟ್ಸ್ ಆಲ್ರೆಡಿ ಸೈನ್ ಮಾಡಲಾಗಿದೆ. ಮತ್ತು ಸ್ವಾನ್ ಎನರ್ಜಿ ಜೊತೆಗೆ ಒಂದು ಸ್ಟ್ರಾಟಜಿಕ್ MOU ಕೂಡ ಸೈನ್ ಮಾಡಲಾಗಿದೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡೋದಕ್ಕೆ ಡಿಫೆನ್ಸ್, ಏರೋಸ್ಪೇಸ್, ನ್ಯೂಕ್ಲಿಯರ್ನಂತಹ ಗ್ಲೋಬಲ್ ಸೆಕ್ಟರ್ಗಳನ್ನು ಸರ್ವ್ ಮಾಡ್ತಾ ಇದೆ. ಭಾರತ್ ಫಾಗ್ನ ನಂತರ ಭಾರತದ ಈ ಕಂಪನಿ ಸೆಕೆಂಡ್ ಲಾರ್ಜೆಸ್ಟ್ ಫಾಗಿಂಗ್ ಪ್ಲೇಯರ್ ಪೊಸಿಷನ್ನಲ್ಲಿದೆ. ಈ ಶಿಫ್ಟ್ ತುಂಬ ಸ್ಟ್ರಾಟಜಿಕ್ ಆಗಿದೆ. ಯಾಕೆ ಅಂದರೆ ಡಿಫೆನ್ಸ್ ಮತ್ತು ರೈಲ್ವೆ ಅಂತಹ ಸೆಕ್ಟರ್ನಲ್ಲಿ ಮೇಕ್ ಇನ್ ಇಂಡಿಯಾದಂತಹ ಗೌರ್ಮೆಂಟ್ ಇನಿಷಿಯೇಟಿವ್ಗಳಿಗೆ ಸ್ಟ್ರಾಂಗ್ ಪುಷ್ ಸಿಗ್ತಿದೆ. ಈಗ ಬ್ಯಾಲೆನ್ಸ್ ಶೀಟ್ನ ಮೇಲೆ ಕಣ್ಣು ಹಾಯಿಸೋಣ. ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಜಸ್ಟ್ 0.04 ಇದೆ. ಆದರೆ 417 ಕೋಟಿಯ CWIP ಅಂದರೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಕಳೆದ ವರ್ಷಕ್ಕಿಂತ 3.5 ಪಟ್ಟು ಹೆಚ್ಚಾಗಿದೆ. ಇದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಾಗಿ ಅಲೋಕೇಟ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ನೆಟ್ ಕ್ಯಾಶ್ ಫ್ಲೋ ತುಂಬಾ ಕಡಿಮೆ ಆಗಿದೆ. more than 90% ಡ್ಯೂ ಟು ಎಕ್ಸ್ಪ್ಯಾನ್ಷನ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಬಟ್ ಇಲ್ಲೊಂದು ಪಾಸಿಟಿವ್ ವಿಚಾರ ಏನು ಅಂದರೆ CFO ಟು EBITDA ರೇಷಿಯೋ 0.15ನಿಂದ 0.59 ತನಕ ಇಂಪ್ರೂವ್ ಆಗಿದೆ. ಇದರ ಅರ್ಥ ಏನು ಅಂದರೆ ಕಂಪನಿ ಈಗ ತನ್ನ ಪ್ರಾಫಿಟ್ ಹೆಚ್ಚು ಎಫಿಷಿಯೆಂಟ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅಂದರೆ ₹1 EBITDA ನಲ್ಲಿ 0.59 ಪೈಸೆ
ಕ್ಯಾಶ್ ಜನರೇಟ್ ಆಗ್ತಾ ಇದೆ ಮತ್ತು ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ 151ರಿಂದ ಇಳಿದು 117 ದಿನಕ್ಕೆ ತಲುಪಿದೆ. ಯಾಕೆಂದರೆ ಡೆಬಿಟರಿ ಡೇಸ್ 142ರಿಂದ 129ರಲ್ಲಿದೆ. ಇನ್ವರ್ಟರಿ ಡೇಸ್ 87ರಿಂದ 59ರ ತನಕ ತಲುಪಿದೆ. ಇದೆಲ್ಲ ನೋಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಇನ್ವೆಂಟ್ರಿ ಪ್ಲೇಯಿಂಗ್ ಸಿಕ್ಕಾಪಟ್ಟೆ ಎಫಿಷಿಯೆಂಟ್ಲಿ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು ಇದರ ಜೊತೆಗೆ ROC 31%ವರೆಗೆ ಪೀಕ್ವರೆಗೂ ಹೋಗಿದೆ. ಮೇನ್ಲಿ EBIT ಗ್ರೋತ್ ಕಾರಣಕ್ಕಾಗಿ. ಇನ್ನು ರಿಸ್ಕ್, ಮೊಟ್ಟ ಮೊದಲ ರಿಸ್ಕ್ ಏನು ಅಂದರೆ ಕನ್ಸರ್ನ್ ವ್ಯಾಲ್ಯೂಯೇಷನ್. ಇಂಡಸ್ಟ್ರಿಯ ಮೇಡಿಯನ್ ಜಸ್ಟ್ 2 ಪಟ್ಟಿದ್ದಾಗ ಕಂಪನಿಯ ಪ್ರೈಸ್ ಸೇಲ್ಸ್ ರೇಷಿಯೋ ಕೂಡ 8 ಪಟ್ಟಿದೆ. ಅಂದರೆ ಸ್ಟಾಕ್ ವ್ಯಾಲ್ಯೂಯೇಷನ್ ಪ್ರೀಮಿಯಂನಲ್ಲಿ ನಡೀತಾ ಇದೆ. ಸೊ ಯಾವುದೇ ರೆವಿನ್ಯೂ ಟಾರ್ಗೆಟ್ ಮಿಸ್ ಮತ್ತು ಕರೆಕ್ಷನ್ ಟ್ರಿಗರ್ ಆಗ್ಬೋದು. ಜೊತೆಗೆ ಸ್ಟೀಲ್ ಬೆಲೆ ಹೆಚ್ಚಾಗೋದು ಕನ್ಸರ್ನ್ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆಂದರೆ ಕಂಪ್ನಿಗೆ ಇದೊಂದು ಕೀ ರಾ ಮೆಟೀರಿಯಲ್ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು 3 ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಶೈನ್ ಆಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಫೇವರೇಟ್ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಇನ್ವೆಸ್ಟ್ ಸ್ಮಾರ್ಟ್, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.